ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಕಥೆಯೊಂದಿಗೆ ಆಧ್ಯಾತ್ಮಿಕ ಕೆಲವು ಮಹತ್ವದ ವಿಷಯಗಳು, ವಾಸ್ತವಿಕ ಬದುಕಿನ ಜನರ ಭಾವನೆಗಳು, ವಿಚಾರಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಕತ್ತೆ, ನರಿ ಮತ್ತು ಹುಲಿಯ ಕತೆ ತುಂಬ ಸುಂದರವಾಗಿದೆ. ಸಂಪೂರ್ಣವಾಗಿ ಕೇಳಿ, ತುಂಬ ಅರ್ಥಗರ್ಭಿತವಾಗಿದೆ. ಇದು ಸಾಮಾಜಿಕವಾಗಿ ಕೆಲವು ಇದರಲ್ಲಿ ಮಹತ್ವದ ವಿಷಯಗಳು ಕೂಡ ಇದೆ. ಒಂದು ಕಾಡಿನಲ್ಲಿ ಕತ್ತೆ, ನರಿ ಮತ್ತು ಹುಲಿ ವಾಸವಿದ್ದವು. ಅವುಗಳು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದವು. ಕತ್ತೆಯು ಹುಲಿಯ ಭಯದಿಂದ ತುಂಬ ದೂರದಲ್ಲಿ ವಾಸವಿತ್ತು. ಒಂದು ದಿನ ನರಿಯು ಕತ್ತೆ ಹತ್ತಿರ ಬಂದು ಹೇಳಿತು, ನೋಡು ಕತ್ತೆಣ್ಣ, ಈ ಕಾಡಿನ ರಾಜ ಸಿಂಹನು ಅವನು ತೀರ್ಥಯಾತ್ರೆಗೆ ಹೋಗಬೇಕೆಂದು ವಿಚಾರ ಮಾಡಿದ್ದಾನೆ. ಮತ್ತು ನಿನಗೆ ಈ ಕಾಡಿನ ರಾಜನಾಗಿ ಮಾಡಬೇಕೆಂದು ವಿಚಾರ ಮಾಡಿದ್ದಾನೆ. ಅದಕ್ಕೆ ನಿನಗೆ ಕರೆದುಕೊಂಡು ಬರಲು ಹೇಳಿ ಕಳಿಸಿದ್ದಾನೆ ಅಂತ ನರಿ ಹೇಳಿದಾಗ ಆ ಕತ್ತೆಗೆ ತುಂಬ ಸಂತೋಷವಾಯಿತು. ಆವಾಗಲೇ ಆ ನರಿಯ ಮಾತು ಕೇಳಿ ಕತ್ತೆಯು ಆ ಕಾಡಿನ ರಾಜ ಶಿವನ ಹತ್ತಿರ ಹೋಗಿ ಬಿಟ್ಟಿತ್ತು. ಆ ಸಮಯದಲ್ಲಿ ಶಿವವು ಕತ್ತೆ ಬರುವ ದಾರಿನೇ ಕಾಯುತ್ತಾ ಕುಳಿತಿತ್ತು. ಕತ್ತೆ ಬಂದ ತಕ್ಷಣ ಆ ಕತ್ತೆ ಮೇಲೆ ಜಿಗಿದು ಬೇಟೆ ಆಡಲು ಪ್ರಾರಂಭಿಸಿತು. ಆವಾಗ ಕತ್ತೆಯು ಅದರ ಬಾಯಿಯಿಂದ ತಪ್ಪಿಸಿಕೊಂಡು ಓಡಲು ಪ್ರಾರಂಭಿಸಿತು. ಆದರೂ ಆ ಕತ್ತೆ ಹಣೆಬರ ಸರಿಯಾಗಿತ್ತು. ಶಿವನ ಬೇಟೆಯಿಂದ ಪಾರಾಯಿತು. ಆ ಸಮಯದಲ್ಲಿ ಆ ನರಿಯು ಓಡುತ್ತಿರುವ ಕತ್ತೆಯನ್ನು ನೋಡಿತು. ಅರೆ ಕತ್ತೆಣ್ಣ, ಏನಾಯಿತು? ಏಕೆ ಓಡುತ್ತಿದ್ದೀಯಾ ಅಂತ ನರಿ ಕೇಳಿತು. ಆವಾಗ ಆ ಕತ್ತೆ ಹೇಳಿತು, ಏ ನರಿ, ನೀನೇ ನನಗೆ ಬಂದು ಹೇಳಿದೀಯಾ ಆ ಶಿವನು ನನಗೆ ಈ ಕಾಡಿನ ರಾಜನಾಗೆ ಮಾಡುತ್ತಿದ್ದಾನೆ ಅಂತ. ಆದರೆ ಅದು ನನ್ನ ಕಿವಿಗಳು ತಿಂದುಬಿಟ್ಟಿತು. ಆವಾಗ ಆ ನರಿಯು ಹೇಳಿತು, ಏ ಕತ್ತೆಣ್ಣ, ಆ ಕಿವಿಗಳು ತುಂಬ ಚಿಕ್ಕದಾಗಿ ಮಾಡಿದೆ. ನೀನು ಮೂರ್ಖ ಇದ್ದೀಯಾ, ಏಕೆಂದರೆ ನಿನ್ನ ಕಿವಿಗಳು ಉದ್ದ ಇರೋದರಿಂದ ನಿನ್ನ ತಲೆಯ ಮೇಲೆ ಹಾಕಬೇಕಾದ ರಾಜನ ಟೊಪ್ಪಿಗೆ ಸರಿಯಾಗಿ ಕುಳಿತುಕೊಳ್ಳುವುದಿಲ್ಲ ಅಂತ ಆ ನರಿ ಹೇಳಿತು. ಮತ್ತು ಆ ನರಿ ಹೇಳಿದ ಮಾತುಗಳು ಕೇಳಿ ಅದರ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಇನ್ನೊಂದು ಸಲ ಸಿಂಹನ ಹತ್ತಿರ ಹೋಯಿತು. ಆವಾಗ ಆ ಸಿಂಹವು ಮತ್ತೆ ಮೊದಲಿನ ಹಾಗೆ ಬೇಟೆ ಆಡಲು ಆ ಕತ್ತೆ ಮೇಲೆ ಜಿಗಿತು. ಈ ಸಲವಾದರೂ ಆ ಸಿಂಹನ ಬಾಯಿಂದ ತಪ್ಪಿಸಿಕೊಂಡು ಓಡಲು ಪ್ರಾರಂಭಿಸಿತು. ಈ ಸಮಯದಲ್ಲಿ ಮತ್ತೆ ಓಡುತ್ತಿರುವ ಕತ್ತೆಯನ್ನು ನರಿಯು ನೋಡಿತು. ಅರೆ ಏನಾಯಿತು ಕತ್ತೆಣ್ಣ, ಏಕೆ ಓಡುತ್ತಿದ್ದೀಯಾ ಅಂತ ಆ ನರಿ ಕೇಳಿತು. ಆವಾಗ ಕತ್ತೆ ಹೇಳಿತು, ಅರೆ ಮೋಸಗಾರನೇ, ನೀನೊಬ್ಬ ವಿಶ್ವಾಸದ್ರೋಹಿ ಇದ್ದಿ. ಆ ಸಿಂಹ ಮತ್ತೆ ನನ್ನ ಮೇಲೆ ಬೇಟೆ ಮಾಡ್ತಾ ಇದ್ದಾನೆ. ಕಿವಿಯನ್ನು ನಾನು ಒಪ್ಪಿಕೊಂಡೆ, ಆದರೆ ಆ ರಾಜ ಟೊಪ್ಪಿಗೆ ಹಾಕಬೇಕೆಂದು ವಿಚಾರ ಮಾಡಿದ್ದೀಯಾ. ಆದರೆ ನನ್ನ ತಲೆ ಮೇಲೆ ಯಾವ ರಾಜ ಟೊಪ್ಪಿಗೆ ಬರುತ್ತಿಲ್ಲ. ಶಿವನ ಹತ್ತಿರ ಹೋದ ತಕ್ಷಣ ಅವನು ನನ್ನ ಮೇಲೆ ಜಿಗಿದು ಬೇಟೆ ಆಡುತ್ತಿದ್ದಾನೆ. ಇದೇ ಅಂತ ನಿನ್ನ ವಿಚಾರ ಅಂತ ಆ ಕತ್ತೆಯು ಆ ನರಿಯನ್ನು ಕೇಳಿತು. ಆವಾಗ ನರಿ ಹೇಳಿತು, ಏ ಮೂರ್ಖ ಹುಚ್ಚನೇ, ಸ್ವಲ್ಪ ಯೋಚಿಸು. ನೀನು ರಾಜನಾಗುತ್ತೀಯಾ, ರಾಜನ ಶಿವನ ಮೇಲೆ ಕುಳಿತುಕೊಳ್ಳುತ್ತೀಯಾ, ನಿನ್ನ ತಲೆಯ ಮೇಲೆ ಕಿರೀಟ ಬರುತ್ತದೆ ಎಂದು ಆ ನರಿಯು ಮತ್ತೊಮ್ಮೆ ಆ ಕತ್ತೆಗೆ ತಲೆ ತುಂಬಿತ್ತು. ಮತ್ತೆ ಇದು 3ನೇ ಸಲ ಆ ಕತ್ತೆಯು ಮತ್ತೆ ಶಿವನ ಹತ್ತಿರ ಹೋಯಿತು. ಆದರೆ ಈ ಸಲ ಯಾವ ಅವಕಾಶ ಸಿಗಲಿಲ್ಲ. ಓಡಿ ಹೋಗೋದಕ್ಕೆ ಆ ಕತ್ತೆಗೆ ಚಾನ್ಸ್ ಸಿಗಲಿಲ್ಲ. ಆ ಸಿಂಹವು ಆ ಕತ್ತೆಯ ಮೇಲೆ ಜಿಗಿದು ಆ ಕತ್ತೆಯನ್ನು ನೇರವಾಗಿ ಹಿಡಿದುಕೊಂಡಿತ್ತು. ಮತ್ತೆ ಬೇಟೆ ಮಾಡಿತ್ತು. ಕತ್ತೆಗೆ ತಿಂದೇ ಬಿಟ್ಟಿತು. ಆ ಸಮಯದಲ್ಲಿ ಆ ನರಿಯು ಅಲ್ಲಿಗೆ ಬಂದಿತ್ತು. ಆವಾಗ ಆ ಸಿಂಹವು ನರಿಗೆ ಹೇಳಿತು, ನಾನು ಈ ಕತ್ತೆ ಇಡೀ ಅದರ ಶರೀರ ಒಂದೊಂದು ಭಾಗವನ್ನು ತಿಂದುಬಿಟ್ಟೆ, ಆದರೆ ಅದರ ಬುದ್ಧಿ ಮಾತ್ರ ನನಗೆ ಸಿಗಲಿಲ್ಲ ಅಂತ ಹೇಳಿತು. ಆವಾಗ ಆ ನರಿಯು ನಗುತ್ತಾ ಹೇಳಿತು, ಪಾಪ, ಆ ಕತ್ತೆ ತಲೆಯಲ್ಲಿ ಬುದ್ಧಿನೇ ಇರಲಿಲ್ಲ ಅನಿಸುತ್ತದೆ. ಏಕೆಂದರೆ ಒಂದು ವೇಳೆ ಬುದ್ಧಿ ಇದ್ದರೆ ಒಂದು ಸಲ
2 ಸಲ ಮೋಸ ಆದ ಮೇಲೆ 3ನೇ ಸಲ ಅದು ನಿನ್ನ ಹತ್ತಿರ ಬರ್ತಿರಲಿಲ್ಲ. ಅಂದರೆ ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಯಾವ ವ್ಯಕ್ತಿ ಮಾತಿನ ಮೇಲೆ ಕಣ್ಣು ಮುಚ್ಚಿಕೊಂಡು ಯಾವತ್ತೂ ವಿಶ್ವಾಸ ಮಾಡಬೇಡಿ. ಏಕೆಂದರೆ ಈ ಸಮಾಜದಲ್ಲಿ ನಂಬಿಸಿ ಕತ್ತು ಹಾರಿಸುವವರೇ ಹೆಚ್ಚು ಜನ ಇದ್ದಾರೆ. ಇದು ಸ್ವಾರ್ಥದ ಲೋಕ, ಇದು ಸ್ವಾರ್ಥದ ಜನ, ನಂಬಿಕೆ ಎಂಬುದೇ ಉಳಿದಿಲ್ಲ. ಇದು ಮೋಸದ ಜಗತ್ತು. ಹಣ, ನೀನು ನಿನ್ನ ಜೀವನದಲ್ಲಿ ಆದಷ್ಟು ಮಟ್ಟಿಗೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ ಕೆಟ್ಟದಂತೂ ಮಾಡಲು ಹೋಗಬೇಡ. ಒಳ್ಳೆಯದು ಮಾಡಲು ಆಗಲಿಲ್ಲ ಅಂದರೆ ಕೆಟ್ಟದಂತೂ ಮಾಡಲು ಹೋಗಬೇಡ. ಎಲ್ಲರಿಗೂ ಸಕ್ಕರೆ ಅಂತ ಇರು, ಆದರೆ ಮುಳ್ಳಾಗಿ ಇರಬೇಡ. ಇದು ಜೀವನದಲ್ಲಿ ಕಲಿತುಕೊಳ್ಳಬೇಕು. ಕರ್ಮ ಮತ್ತು ವಿಚಾರ ಇವು ಸರಿಯಾಗಿರಲಿ, ನಿನ್ನ ಜೀವನದಲ್ಲಿ ಯಾವ ತೊಂದರೆ ಬರುವುದಿಲ್ಲ. ನೀನು ಮಾಡುವ ಎಲ್ಲ ಕೆಲಸಗಳು ಕೆಟ್ಟದೇ ಆದರೆ ನೀನು ಎಷ್ಟೇ ದೇವರನ್ನು ಪೂಜಿಸಿದರೂ ಏನು ಪ್ರಯೋಜನವಿಲ್ಲ. ಇಲ್ಲಿ ಪ್ರಪಂಚದಲ್ಲಿ ಯಾರು ತಂದೆ ತಾಯಿಯವರನ್ನು ಮೋಸ ವಂಚನೆ ಅವರ ಕಣ್ಣಲ್ಲಿ ನೀರು ತರುತ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಮತ್ತು ಬೇರೆಯವರಿಗೆ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿ ಜೀವನದಲ್ಲಿ ಸುಖಿಯಾಗಿ ನೆಮ್ಮದಿಯಾಗಿದ್ದುದು ಈ ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಯಾರು ಮೋಸಕ್ಕೆ ಒಳಗಾಗಿ ಮೋಸ ಹೋಗಿ ಬದುಕಿನಲ್ಲಿ ಬಯಸಿ ನೆಮ್ಮದಿಯಾಗಿ ಇರೋರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈ ಸಮಾಜದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ದೇವರ ಪೂಜೆ ಮಾಡಿ, ಎಷ್ಟೇ ಉಪವಾಸ ಮಾಡಿ, ಎಷ್ಟೇ ವಾರಗಳು ಮಾಡಿ, ಎಷ್ಟೇ ವ್ರತಗಳು ಮಾಡಿ, ಎಷ್ಟೇ ಧರ್ಮ ಮಾಡಿ, ಆದರೆ ನೀವು ಬೇರೆಯವರ ಮನಸ್ಸು ನೋಯಿಸಿದರೆ, ಬೇರೆಯವರ ನೆಮ್ಮದಿ ಹಾಳು ಮಾಡಿದರೆ, ಇನ್ನೊಬ್ಬರ ಸಂಸಾರಕ್ಕೆ ಬೆಂಕಿ ಹಚ್ಚಿದರೆ, ಒಂದು ವೇಳೆ ಆ ಮನುಷ್ಯನು ದೇವರ ಹತ್ತಿರ ಕುಳಿತುಕೊಂಡು ಹತ್ತಾರೆ ಅವನು ಅಳುವ ಹನಿಗಳು ನೀವು ಎಣಿಸಬೇಕಾಗುತ್ತದೆ. ಈ ಮಾತು ಯಾವತ್ತೂ ನೆನಪಿಟ್ಟುಕೊಳ್ಳಿ. ಇಲ್ಲಿ ಒಳ್ಳೆಯ ಸಮಯ ಅವರದೇ ಆಗುತ್ತದೆ. ಯಾರು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚಿಸಲಾರರು. ಈ ಸೃಷ್ಟಿ ಯೋಚಿಸುತ್ತದೆ, ನೀನು ಕಂಡ ಕನಸು ಯಾಕೆ ನನಸಾಗುವುದಿಲ್ಲ. ಯಾರ ಕರ್ಮ ಸರಿಯಾಗಿರುತ್ತದೆಯೋ ಅವರ ಜೀವನದಲ್ಲಿ ಕತ್ತಲು ಯಾವತ್ತೂ ಇರುವುದಿಲ್ಲ. ಈ ವಿಡಿಯೋದಲ್ಲಿ ಇಲ್ಲಿ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಸಂಸ್ಕಾರ. ಮನುಷ್ಯನಿಗೆ ಸಂಸ್ಕಾರ ಸರಿಯಾಗಿ ಸಿಗಬೇಕು. ಯಾವನ ಹತ್ತಿರ ಸಂಸ್ಕಾರ ಸರಿಯಾಗಿ ಇರುತ್ತದೆಯೋ ಈ ಸಮಾಜದಲ್ಲಿ ಎಲ್ಲರ ಹೃದಯ ಗೆಲ್ಲುತ್ತಾನೆ. ಸಂಸ್ಕೃತಿ, ಸಂಸ್ಕಾರ, ನಡೆನುಡಿ, ಒಳ್ಳೆಯ ಗುಣಗಳು ಇವೇ ಮನುಷ್ಯನ ವ್ಯಕ್ತಿತ್ವ ಪ್ರತಿಬಿಂಬಿಸುತ್ತವೆ. ಇವುಗಳು ಇರಲಿಲ್ಲ ಅಂದರೆ ಅವನು ಏನು ಸಾಧಿಸಲು ಸಾಧ್ಯವಿಲ್ಲ. ಹುಟ್ಟಿ ಬಂದ ಮೇಲೆ ಇವೆಲ್ಲವೂ ಕಲಿತುಕೊಳ್ಳಬೇಕು. ಮನೆಯಲ್ಲಿ ತಾಯಿಯ ಪಾತ್ರ ಬಹಳ ಪ್ರಮುಖವಾದದ್ದು. ಅವಳು ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಕಲಿಸಿಕೊಡ್ತಾಳೆ. ತಂದೆಯು ಜೀವನದ ಬಗ್ಗೆ ಹೇಳಿಕೊಡುತ್ತಾನೆ. ಮತ್ತು ಇನ್ನುಳಿದ ಜೀವನದ ಪಾಠ ಈ ಸಮಾಜದ ಮಧ್ಯೆ ಕಲಿತುಕೊಳ್ಳಬೇಕಾಗುತ್ತದೆ. ಹುಲಿಯು ತನ್ನ ಮರಿಗಳಿಗೆ ಬೇಟೆ ಹೇಗೆ ಆಡಬೇಕೆಂದು ಯಾವತ್ತೂ ಕಲಿಸಿಕೊಡೋದಿಲ್ಲ, ಅದೇ ಸ್ವತಃ ಕಲಿತುಕೊಳ್ತು. ಹಾಗೆ ಕೆಲವು ವಿಷಯಗಳು ಸ್ವತಃ ತಿಳಿದುಕೊಳ್ಬೇಕಾಗುತ್ತದೆ. ಕೇವಲ ಓದು ಬರೆದು ಯಾವ ಮನುಷ್ಯನೂ ಒಳ್ಳೆಯ ವ್ಯಕ್ತಿಯಾಗಿಲ್ಲ. ಇಲ್ಲಿ ಪುಸ್ತಕಗಳು ಜ್ಞಾನ ಕೊಡ್ಬೋದು, ಆದರೆ ಸಂಸ್ಕಾರವು ಜೀವನದಲ್ಲಿ ಹೇಗೆ ಇರಬೇಕು ಅಂತ ಕಲಿಸಿಕೊಡ್ತವೆ. ನೀನು ಪಡೆದ ಡಿಗ್ರಿಗಳು ಬರೀ ಕಾಗದ ತುಕಡಿ ಅಷ್ಟೇ, ಆದರೆ ಆ ಓದಿನಿಂದ ನೀನೆಷ್ಟು ತಿಳಿದುಕೊಂಡಿದ್ದೀಯ ಅನ್ನೋದು ಮುಖ್ಯ. ನೀನು ಎಷ್ಟೇ ಓದಿದರೂ, ಎಷ್ಟೇ ಡಿಗ್ರಿಗಳು ಪಡೆದಿದ್ದರೂ ನಿನ್ನಲ್ಲಿ ಮಾತನಾಡುವ ಪದ್ಧತಿ ಸರಿಯಾಗಿ ಇರಲಿಲ್ಲ ಅಂದರೆ ನೀನು ಪಡೆದ ಡಿಗ್ರಿಗಳು ಎಲ್ಲ ವ್ಯರ್ಥ. ನೀನೊಬ್ಬ ಅನಕ್ಷತ ವ್ಯಕ್ತಿಗೆ ಸಮನಾಗಿರ್ತೀಯ. ನಿನ್ನ ಡಿಗ್ರಿಗಳು ನಿನ್ನ ಕೈಯಲ್ಲಿ ಮಿಂಚುತ್ತವೆ, ಆದರೆ ಮುಖ್ಯವಾಗಿ ಮಿಂಚುವುದು ಅವನ ವ್ಯವಹಾರದಲ್ಲಿರುತ್ತದೆ. ಯಾರು ಯಾರಿಗೆ, ಯಾರಿಂದ ಯಾರಿಗೆ ಒಳ್ಳೆಯ ಗುಣಗಳು, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗೌರವದಿಂದ ಇರುವುದು, ಒಳ್ಳೆತನದ ಬಗ್ಗೆ ಕಲಿಸಿಕೊಳ್ಳುತ್ತೀರೋ ಅವರು ಯಾರಿಗೂ ಮನಸ್ಸು ನೋಯಿಸುವುದಿಲ್ಲ. ಶಿಕ್ಷಣ ಮನುಷ್ಯನ ಬುದ್ಧಿ ಎತ್ತರಕ್ಕೆ ಬೆಳೆಸುತ್ತದೆ, ಆದರೆ ಸಂಸ್ಕಾರವು ಮನುಷ್ಯನಿಗೆ ದೊಡ್ಡವನಾಗಿ ಮಾಡುತ್ತದೆ, ಗೌರವದಿಂದ ಇರಲು ಕಲಿಸುತ್ತದೆ. ಸಂಸ್ಕಾರವೇ ಜೀವನದ ಪ್ರಗತಿಯ ಬುನಾದಿ. ಜೀವನದಲ್ಲಿ ಸಂಸ್ಕಾರ ಇರಬೇಕು. ಸಂಸ್ಕಾರದಿಂದಲೇ ಉದ್ಧಾರ.
ಈ ಸಮಾಜದಲ್ಲಿ ಯಾರೇ ಆಗಲಿ ನಿಮ್ಮನ್ನು ಕೆಟ್ಟದಾಗಿ ಮಾಡಿ ತಾನು ಸುಖದಿಂದ ಸಂತೋಷದಿಂದ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾನೆ ಅಂದರೆ ನಡೆಸಲಿ ಬಿಡಿ. ಯಾಕೆಂದರೆ ಇಲ್ಲಿ ಯಾರಿಗೆ ಬದುಕುವ ಅಗತ್ಯ ಇಲ್ಲವೋ, ಸಂಸಾರದಲ್ಲಿ ನೆಮ್ಮದಿ ಇಲ್ಲವೋ ಅಂಥ ಜನರೇ ಇನ್ನೊಬ್ಬರಿಗೆ ಸಂಸಾರದಲ್ಲಿ ವಿಷ ಹಿಂಡುವರು ಆಗಿರ್ತಾರೆ. ಇಲ್ಲಿ ಸಮಾಜದಲ್ಲಿ 1000 ಜನ 1000 ಮಾತನಾಡುತ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾ ಇರಬೇಕಷ್ಟೇ. ಹುಲಿ ಹೋಗುತ್ತಿರೋ ದಾರಿಯಲ್ಲಿ ಭಾಳಷ್ಟು ಜನರು ಬರುತ್ತಾರೆ, ಆದರೆ ಹಾದಿ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಶತ್ರುಗಳನ್ನು ವೈರುಗಳನ್ನು ಕಡಿಮೆ ಮಾಡಬೇಕೆಂದರೆ ನೀವು ಮಾತನಾಡುವಾಗ ಪ್ರತಿಯೊಂದರ ಉತ್ತರ ಕೊಡೋದು ಕಡಿಮೆ ಮಾಡಿ. ಹೆಚ್ಚಿಗೆ ಮಾತನಾಡಲು ಹೋಗಬಾರ್ದು. ಇಲ್ಲದಿದ್ದರೆ ಶತ್ರುಗಳ ಸಂಖ್ಯೆ ಹೆಚ್ಚಿಗೆ ಬೆಳೆದುಕೊಳ್ತಾವೆ. ಮತ್ತು ಯಾವಾಗಲೂ ನಗುತ್ತಾ ಇರ್ತಾರೆ ನೋಡಿ. ಅವರು ಯಾವತ್ತೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ. ಯಾವಾಗಲೂ ನಗುತ್ತಾ ಇರುತ್ತಾರಲ್ಲ, ಅವರು ಯಾವತ್ತೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಅಳುವ ಹೆಂಗಸಿಗೆ ನಂಬಬಾರದು ಮತ್ತು ಸದಾ ನಗುವ ಗಂಡಸಿಗೆ ನಂಬಬಾರದು. ಇವರು ಯಾವತ್ತೂ ಅಪಾಯಕಾರಿ. ಇಲ್ಲಿ ಯಾರು ಜಾಸ್ತಿ ಮಾತನಾಡದೇ ಇದ್ದರೆ ಅವರು ಜೀವನದಲ್ಲಿ ಗೆದ್ದಂತೆ. ನಾವು ಸುಮ್ಮನೆ ಇದ್ದರೆ ವೈರುಗಳು ಸಹ ಸುಮ್ಮನಾಗುತ್ತಾರೆ. ಸುಖ ಮತ್ತು ದುಃಖ ಇವು ಎರಡು ಹಣೆಬರದ ಭಾಗ ಇವೆ. ಯಾವ ಶ್ರೀಮಂತಿಕೆ ಮತ್ತು ಬಡತನ ಎಂಬ ಭಾವನೆಗಳು ಇದರಲ್ಲಿಲ್ಲ. ಯಾವ ಶ್ರೀಮಂತಿಕೆ ಬಗೆಹರಿಸುವುದಿಲ್ಲ ಮತ್ತು ಯಾವ ಬಡತನವು ಹೆಚ್ಚಿಸುವುದಿಲ್ಲ. ಇವತ್ತು ಅವನ ಹಣೆಬರ ಸರಿ ಇರಲಿಲ್ಲ ಅಂದರೆ 4 ಅಂತಸ್ತಿನ ಬಂಗಲೆಯಲ್ಲಿ ಕಣ್ಣೀರು ಸುರಿಸುತ್ತಾನೆ, ಮತ್ತು ಚಿಕ್ಕ ಮನೆಯಲ್ಲೂ ಕಣ್ಣೀರು ಸುರಿಸುತ್ತಾನೆ. ಸಂಬಂಧಗಳು ಯಾವತ್ತೂ ಕೊನೆಗೊಳ್ಳುವುದಿಲ್ಲ, ಕೇವಲ ಮಾತನಾಡುವುದನ್ನು ಮಾತ್ರ ನಿಂತು ಹೋಗುತ್ತವೆ. ಕೆಲ ಜನರ ಕಣ್ಣಿನಲ್ಲಿ ಅಡಗಿರುತ್ತದೆ, ಕೆಲ ಜನರನ್ನು ನೆನಪಿನಲ್ಲಿ ಅಡಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಪ್ರಪಂಚ ಯಾರೂ ಇಲ್ಲದಿದ್ದರೂ ನಡೆಯುತ್ತದೆ. ಏಕೆಂದರೆ ಆಕಾಶದಲ್ಲಿ ಒಂದು ನಕ್ಷತ್ರ ಕಡಿದು ಬೀಳುವುದರಿಂದ ಆಕಾಶ ಖಾಲಿ ಆಗುವುದಿಲ್ಲ. ಇವತ್ತು ಮೊಬೈಲ್ ಇಲ್ಲದೆ ಇರಲು ಸಾಧ್ಯವಿಲ್ಲ, ಆದರೆ ದೃಷ್ಟಿಯಿಂದ ದೂರ ಇದ್ದರೆ ಚುಚ್ಚಿದ ಮುಳ್ಳಿನ ನೋವು ಕಡಿಮೆ ಆಗ್ಬೋದು. ಆದರೆ ಆಡಿದ ಮಾತುಗಳು ಕೊನೆಯವರೆಗೆ ಇರುತ್ತವೆ. ಇಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ, ಸುಳ್ಳು ಆರೋಪ ಮಾಡಿದರೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಆಡಿದರೆ, ನಿಂದೆ ಮಾಡಿದರೆ, ನೀವು ಯಾವತ್ತೂ ಅವರ ಮಟ್ಟಕ್ಕೆ ಇಳಿದು ಜಗಳ ಮಾಡಬೇಡಿ. ಮರದಲ್ಲಿರುವ ಹಣ್ಣಾದ ಎಲೆಗಳು ಮತ್ತು ಕೊಳೆತ ಹಣ್ಣುಗಳು ಯಾರು ಮುಟ್ಟದಿದ್ದರೂ ತಾನಾಗಿಯೇ ನೆಲಕ್ಕೆ ಉದುರಿ ಬೀಳುತ್ತವೆ. ಕೆಟ್ಟದಾಗಿ ಮಾತುಗಳನ್ನು ಆಡುವವರನ್ನು ಕೆಳಗೆ ತಳ್ಳಬೇಕಾಗಿಲ್ಲ ಮತ್ತು ಅವರ ಬಗ್ಗೆ ತಲೆ ಕೆಡಿಸಿರಬೇಕಾಗಿಲ್ಲ. ಅವರ ಕೆಟ್ಟ ವಿಚಾರಗಳೇ, ಕೆಟ್ಟ ಬುದ್ಧಿನೇ ಅವರನ್ನು ಕೆಳಗೆ ಬೀಳಿಸಿಬಿಡುತ್ತದೆ. ಅದಕ್ಕಾಗಿ ಜೀವನದಲ್ಲಿ ಒಳ್ಳೆಯ ವಿಚಾರ ಇರಲಿ. ಬೇರೆಯವರಿಗೆ ಒಳ್ಳೆಯ ಬಯಸಿ, ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀವು ಬೇರೆಯವರಿಗೆ ಕೆಟ್ಟದ್ದು ಬಯಸಿದರೆ ನಿಮಗೂ ಕೆಟ್ಟದೇ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಆಗಿದೆಲ್ಲ ಒಳ್ಳೆಯದೇ, ಬಂದಿದ್ದೆಲ್ಲ ಒಳ್ಳೆಯದೇ ಅಂತ ಭಾವಿಸಬೇಕು. ಅದು ಎಲ್ಲವೂ ಒಳ್ಳೆಯದೇ ಆಗುತ್ತಿರಬೇಕು. ಎಲ್ಲವೂ ಒಳ್ಳೆಯದೇ ಆಗುತ್ತಿರಬೇಕು ಅಂತ ಬಯಸುವುದು ಸಕಾರಾತ್ಮಕ ಆಲೋಚನೆ ಅಲ್ಲ. ಏನೇ ಘಟಿಸಿದರೂ ಅದು ಒಳ್ಳೆಯದಕ್ಕೆ ಮತ್ತು ನಾನು ಅದನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸುತ್ತೇನೆ ಎಂದು ಭಾವಿಸುವುದು ಸಕಾರಾತ್ಮಕ ಆಲೋಚನೆ ಅಂತ ಬೆಳೆಸಿಕೊಳ್ಳಬೇಕು.
ಹಿಂದೆ ಒಂದು ಕಾಲದಲ್ಲಿ ವಸ್ತುಗಳನ್ನು ಮಾತ್ರ ಬಳಸಿ ಬಿಸಾಕಿ ಬಿಡುತ್ತಿದ್ದರು. ಆದರೆ ಈ ಕಲಿಯುಗದಲ್ಲಿ ಜನರ ಮನಸ್ಸೇ ಬದಲಾಗಿಬಿಟ್ಟಿದೆ. ಅವರ ಅವಶ್ಯಕತೆ ಇರುವವರೆಗೆ ಮಾತ್ರ ಬಳಸಿಕೊಳ್ಳುತ್ತಾರೆ. ತಮ್ಮ ಕೆಲಸ ಆಗಬೇಕಾಗಿರುವಾಗ ತಮ್ಮ ಅವಶ್ಯಕತೆ ತಕ್ಕಂತೆ ಜನರನ್ನು ಬಳಸಿಕೊಳ್ಳುವುದು ಅಗತ್ಯ ಮುಗಿದ ಮೇಲೆ ಅವರ ಅಸ್ತಿತ್ವವನ್ನೇ ಮರೆತು ಬಿಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾನ್ಯವಾಗಿ ಬಿಟ್ಟಿದೆ. ಅವರ ಕೆಲಸ ಆಗುವವರೆಗೆ ಮಾತ್ರ ಬಣ್ಣ ಬಣ್ಣದ ಮಾತುಗಳು, ಕೆಲಸ ಮುಗಿಯುವವರೆಗೆ ಮಾತ್ರ ಬಾಯಿಯಲ್ಲಿ ಸಕ್ಕರೆ ಮಾತುಗಳು, ಕೆಲಸ ಮುಗಿದು ನೀನು ಯಾರು ನಾವು ಯಾರು ಅಂತ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಜನರು ಬರೀ ಸ್ವಾರ್ಥ ವಿಚಾರಗಳಿಂದಲೇ ನಡೆದುಕೊಳ್ಳುತ್ತಾರೆ. ಬರೀ ತಾವು ಸರಿಯಾಗಿ ಆದರೆ ಸಾಕು, ಬೇರೆಯವ್ರ ಬಗ್ಗೆ ನಮಗೆ ಯಾಕೆ ಚಿಂತೆ. ಇದು ಸ್ವಾರ್ಥದ ಪ್ರಪಂಚ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.